ಪ್ರೀತಿಯ ಸಹೋದರರೇ, ಮಾತನಾಡುವ ಸಮಯ ನಾನು ಶೇಖುನಾ ಬೇಕಲ್ ಉಸ್ತಾದರೊಂದಿಗಿನ ನನ್ನ ಪರಿಚಯ ಎಷ್ಟು ವರ್ಷದ್ದು ಅಂತ ಕೇಳಿದರೆ ನನ್ನಷ್ಟೇ ಪ್ರಾಯ, ಹೆಚ್ಚು ಕಡಿಮೆ ನಾವು ಒಂದೇ ಊರಿನವರು. ನನಗೀಗ ಪ್ರಾಯ 42 ವರ್ಷಗಳು. 5ನೇ ವಯಸ್ಸಿನಲ್ಲಿ ಮಸೀದಿಗೆ ನಮಾಜ್ ಮಾಡಲಿಕ್ಕೆ ಹೋಗುತ್ತಿದ್ದ ಉಮರ್ ಕುಂಜಿ ಹಾಜಿಯವರ ಮಸೀದಿ ಮುಂಟುಗೋಡಿಯಲ್ಲಿ. ಆ ಮಸೀದಿಯಲ್ಲಿ ತರಾವಿಗೆ ಯಾವತ್ತೂ ಇಮಾಮ್ ಆಗಿ ನಿಲ್ಲುತ್ತಿದ್ದರು ಬಹುಮಾನ್ಯರಾದ ಶೇಖುನಾ ತಾಜುಲ್ ಫುಖಹಾ. ಇವತ್ತು ನಾನು ನಿಮ್ಮ ಮುಂದೆ ಈ ಮಟ್ಟಕ್ಕೆ ನಿಲ್ಲಕ್ಕೆ ಸಾಧ್ಯ ಆಗಿದ್ದರೆ ಅದರ ಹಿಂದೆ ಶೇಖುನಾ ತಾಜುಲ್ ಫುಖಹಾ ಇದ್ದಾರೆ. 7ನೇ ತರಗತಿ ಮುಗಿಸಿ TC ತೆಗೆದುಕೊಂಡು ಹೋಗಲಿಕ್ಕಾಗಿ ಶಾಲೆಗೆ ಬಂದಾಗ ನನ್ನ ಸಹಪಾಠಿ ಅಬ್ದುಲ್ ಜಲೀಲ್ನ ತಂದೆ ಅಬ್ದುಲ್ ಜಲೀಲ್ನ TCಯನ್ನು ಕೊಂಡು ಹೋಗಲಿಕ್ಕೆ ಬೇಕಲ್ ಉಸ್ತಾದ್ ಬಂದಿದ್ದರು. ಹೆಡ್ ಮಾಸ್ಟರ್ ಹೇಳಿದ್ರು, ಒಳ್ಳೆ ಮಾರ್ಕ್ ಇದೆ ಇವನಿಗೆ, ಶಾಲೆಗೆ ಫಸ್ಟ್ ಬಂದಿದ್ದಾನೆ ಅಂತ ಹೇಳಿ. ಆಗ ಬೇಕಲ್ ಉಸ್ತಾದ್ ನನ್ನ ಹೇಳ್ತಾರೆ, ನೀನು ಮತ್ತೆ ಮನೆಗೆ ಬರ್ಬೇಕು ಅಂತ ಹೇಳಿ. ಮನೆಗೆ ಹೋಗ್ತೇನೆ. ನೆಕ್ಸ್ಟ್ ಏನು ಅಂತ ಕೇಳ್ತಾರೆ. ದರ್ಸಿಗೆ ಹೋಗುದು ಅಂತ ಹೇಳ್ತೇನೆ. ಆಗ ಹೇಳಿದ್ರು, ಅಮ್ಮನ ಹತ್ರ ಹೇಳ್ಬೇಕು, ಈಗ ದರ್ಸಿಗೆ ಬೇಡ, ಮರಿಕಳ 1ನೇ ದರ್ಸಿಗೆ ಬಂದ್ರೆ ಸಹೋದರ ಸಾಕು, SSLC ಆದ ನಂತರ ನೋಡೋಣ ಅಂತ ಹೇಳಿ. ಅಲ್ಹಮ್ದುಲಿಲ್ಲಾ, ಆ ನಂತರ ಉಸ್ತಾದ್ ಅವರ ಮಾರ್ಗದರ್ಶನದಲ್ಲಿ ನಿರಂತರವಾಗಿ ಭೇಟಿ ಆಗ್ತಾ ಇತ್ತು. SSLC ಆಯಿತು, PUC ಆಯಿತು, BA ಆಯಿತು, ಡಿಗ್ರಿ ಆಯಿತು, PG MA ಎಲ್ಲ ಆಯಿತು. ಅದರ ಹಿಂದೆ ಇದ್ದದ್ದು ಅವತ್ತು ಒಂದು ಹೊತ್ತಿನ ಭೇಟಿ ಇದೆಯಲ್ಲ, ಅದು ನನ್ನ ಬದುಕಿನ ನಿರ್ಣಾಯಕವಾದ ತೀರ್ವಾಯಿತು. ಅಲ್ಲಾಹು ಸುಬ್ಹಾನಹು ವ ತಆಲಾ ಆ ಮಹಾತ್ಮರ ದರ್ಜೆಗಳನ್ನು ಹೆಚ್ಚಿಸಿಕೊಳ್ಳಿ. ಹೇಳಿದರೆ ಮುಗಿಸಲಿಕ್ಕೆ ಸಾಧ್ಯವಾಗದಷ್ಟು ಹೇಳುವುದಕ್ಕಿದೆ. ಸಂದರ್ಭ ಸಿಗಲಿ, ದುಆ ಮಾಡಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.